ಏನೇನು ಕೂಡೆ 6 ಗಂಟೆಗೆ ಬಂತಪ್ಪ ಆಗಲಿ ಟೈಮ್ ಆಯ್ತೈತಿ ಹೊಲ್ದಾಗ ಬೇರೆ ಹೋಗ್ಬೇಕು. ಏನು ಇನ್ನೂ ಎಷ್ಟೊತ್ತಾದ್ರೆ ಮಕ್ಕೊಂಬಿಟ್ಟನಲ್ಲ, ಟೈಮ್ ಬೇರೆ ಆಯ್ತು. ಇರ್ಲಿ ನಾ ಸ್ವಲ್ಪ ಹೊಲ್ದಾಗ ಬರ್ತನ. ಹುಡ್ರು ಈಜಾಡಿಲ್ಲ ಗಬ್ಬೆ ಸುಡ್ರಪ್ಪ ಹೊಲನ, ಡೋಣಿನ ಗಬ್ಬೆ ಸುಟ್ರಿ ಐತಿ. ಹುಡ್ರಕ್ಕೆಲ್ಲ ಸಾಕಾಗ್ಬಿಡಪ್ಪ. ಆಯ್ತಪ್ಪ, ಇನ್ನೇನು ಮೆಕ್ಕೆಜೋಳನ ಬಂತ. ಒಳ್ಳೆ ರೇಟಿಗೆ ದಲ್ಲಾಳ ಅಂಗಡಿ ಕೊಟ್ಟು ಸಾಲ ಪಾಲ ಮತ್ತೆ ತಮ್ಮನ್ನ ಸಾಲಿ ಪೀಸನ ಕಟ್ಟಿಬಿಟ್ರ ಆತಪ್ಪ. ಏನೋ ಮಕ್ಕಂಬಿಟ್ಟ ನೋಡ. ಏ ಬಶಾ, ಏಯ್ ಏ ತಮ್ಮ, ಏಯ್ ಎದ್ದಳೆ, ಕಾಲೇಜ್ ಹೋಗಂತ ಎದ್ದಳ. ಗೊತ್ತಾಗಿಲ್ಲ? ಹೋಗೋಣ, ಇನ್ನೂ ಟೈಮ್ ಇದೆ. ಟೈಮ್ ಎಲ್ಲ ನೋಡಲ್ಲ, ಈಗ ಸೂರ್ಯ ಎಷ್ಟೊತ್ತಿಗೆ ಇದೆ ಆಯ್ತಾ. ಆಯ್ತು ಹೋಗೋಣ, ಬಾ ಬೇಗ ಬಾ, ಲೇಟ್ ಮಾಡ್ಬೇಡ. ದೇವ್ರೆ, ನಮ್ಮ ಅಣ್ಣಂದ ಏನ್ ಕಿರಿಕಿರಿಯಪ್ಪ ಬೆಳಗ್ಗೆ. ಅಣ್ಣ, ಅಡಿಗೆ ಜಲ್ದಿ ರೆಡಿ ಮಾಡೋಣ, ಕಾಲೇಜ್ ಹೋಗ್ಬೇಕು. ಹಾ, ರೆಡಿ ಆಗ್ತಿದೆ, ಮಾಡ್ತಿದ್ದೀನಿ. ಬಸ್ ನೀರದ ಜಗ ಮಾಡ. ಹಾ ಸರಿ. ಬೇಗ ತಮ್ಮಣ್ಣ ನಾಶ ಆಗ್ತಾ ಇದೆ. ಹಾ, ಬಂದೆ ಆಯ್ತು. ಅಣ್ಣ, ಓ ಅಣ್ಣ, ದುಡ್ಡು ಬೇಕಿತ್ತಣ್ಣ. ಹೌದಾ, ಎದಕ್ ಬೇಕೈತಪ್ಪ ದುಡ್ಡು? ನೋಟ್ಸ್ ತಗೋಬೇಕಿತ್ತಣ್ಣ, ಅದಕ್ಕೆ. ಎಷ್ಟು ಬೇಕೈತಪ್ಪ ದುಡ್ಡು? 200 ಫಸ್ಟ್ ಅಣ್ಣ. ಹೌದಾ, ಸರಿ ಸರಿ ತೋ. ಹುಷಾರ್ ಹೋಗ್ಬೇಕು ಕಾಲೇಜ್ಗೆ. ಆಯ್ತಣ್ಣ. ಇವನೇ ಒಳ್ಳೆ ಟೈಮ್ ಮಾಡಿ 9:00 ಕಾಲೇಜ್ಗೆ ಹೋಗ್ಬೇಕು, ಇನ್ನೂ ಬರಲ್ಲ ಅಲ್ಲೇ ಹಸ ನಮ್ಗ.
ಹೌದ್ಲೇ ಕೊಡೆ ಟೈಮ್ ಆತು ಅವ ನೋಡಿದ್ರೆ ಇನ್ನು ಬರವಲ್ಲ. ಅವ ಇವಾಗಂತ ಅಲ್ಲಪ್ಪ ಯಾವಾಗ್ಲೂ ಹಂಗದಾನ. ಆಯ್ ಮಚ್ಚ. ಲೇ ಕಾಲೇಜ್ ಟೈಮ್ ಯಾವಾಗ ನೀನ್ ಬರೋದ್ ಯಾವಾಗ ಬಾರಿಲೇ ನೀನ್ ಆದ್ರೆ ನೀ ಒಂದೇ ಕೊಡ ಹೋಗ್ಯಾನ ನೀವ್ ಮಾಡ್ದೇವಂತ ಆಗ್ತಾ ಇವತ್ ಕಾಲೇಜ್ನ ಕರ್ಕನಲ್ಲ ಮುನ್ನ. ಲೇ ಇವತ್ ಕಾಲೇಜ್ ಯಾವ ಓದಾರ ಅನ್ಬಿಡ್ಲಿ. ಹೊರಗಡೆ ಎಲ್ಲ ತಿರ್ಕೊಂಬ್ರೆ ಬದ್ಮಾಸ್ ಮಕ್ಳು ಬರೇ ಕಾಲೇಜ್ ಸಾಯ್ತಾರಲ್ಲಿ. ಕಾಲೇಜ್ ಗಂತ ಹೋಗ್ದೆ ಕೊಡೆ ಅವ್ರು ಕರ್ಕಂದ್ರ ಇಲ್ಲ ಹುಡುಗಿಯರ್ ನೋಡಿ ಹೊರಗ್ ಬರಂದ್ರ ಹೌದಲ್ಲೇ ಮಚ್ಚ ಹುಡುಗಿಯರ್ ನೋಡಕೊಂಬರ್ಲಿ. ಇವತ್ತೊಂದ್ ಹುಡುಗಿನ ಪಟಾಯಿಸದ ಬರ್ಲೆ ಹೋಗ್ಬರ್ಲೆ ಏನಾಗತ್ತ ಅದರ ಪಾಪ ಕೆಲಸ ಮಾಡಿ ರಗಡ ಬಿಡತ್ತ ಪಾಪ. ಸ್ವಲ್ಪ ನೀರ ಕುಡಿಯಮ್ಮ. ನಮ್ಮ ಕಷ್ಟ ಯಾರಿಗೂ ಬೇಡಪ್ಪ. ಜಲ್ದಿ ನನ್ನ ತಮ್ಮ ಆದಷ್ಟು ಬೇಗ ಒಂದು ಯಾವ್ದಾರೊಂದು ಕೆಲಸ ಕಟ್ಟಿದ್ರ ನನ್ನ ಮೇಲೆ ಭಾರನ ಕಡಿಮೆ ಆಗುತ್ತಾ. ಮಗ ನಾನು ಪ್ಲಾನ್ ಮಾಡಿದೀನಿ ಮಗ. ಏನ್ ಮಗ ಅದು? ಸಾಯಂಕಾಲ ಟೀ ಕುಡ್ತಾ ಮಾತಾಡೋಣ ಬರೋ. ಆಯ್ತಾ ಮಗ. ಮಗ ನಿಮ್ ಹುಡುಗಿ ಬಂದಿಲ್ಲ? ಲೇ ನನ್ಗೆ ಲವರ್ ಕಣ, ನಿಮ್ಮಂತ ಲೋಪರ್ ಫ್ರೆಂಡ್ಸ್ ಮಾತ್ರ ನಿಂಗಿರೋದು. ನಾವ್ ಲೋಪರ್ ಅಂತ ನನ್ ಮಗನೇ ನಿನ್ನೆ ಕರ್ಕೊಂಡ್ ಹೋಯ್ತ್ನಲ್ಲಿ ಪಾರ್ಕ್ನಾಗ ಹುಡುಗಿನ. ಪಾರ್ಕಿಗೆ ಕರ್ಕೊಂಡ್ ಹೋಗಿದ್ದೇನ್ ಪದೇ ಕರ್ಕೊಂಡ್ ಹೋಗಿದ್ದಪ್ಪ ಮಚ್ಚಿ ಅವ್ನ್ ಪಾರ್ಕ್ ಫ್ರೆಂಡ್ ಎಲ್ಲ ಮಚ್ಚಿ ಪದೇ ಹಾ ಬಂದಿದ್ಲು ಮಗ. ಆದ್ರೆ ನಮ್ ಹುಡುಗಿ ಅಲ್ಲ ನಿಮ್ ಹುಡುಗಿ ಮಗ. ಈ ತಡ್ಬಟ್ಟಿ ನನ್ ಮಗನಿಗೆ ಅದ್ ಯಾವ ಹುಡುಗಿ? ಅದೇ ಹೇಳ್ತಿಲ್ಲ ನಾನು. ಮತ್ತೆ ಹುಡುಗಿ ಕರ್ಕೊಂಡ್ ಹೋಯ್ತಪ್ಪ. ಮಚ್ಚಿ ನನ್ನೆಲ್ಲ ಎಷ್ಟು ಅರ್ಥ ಮಾಡ್ಕೊಂಡಿದ್ರು ನೀವೆಲ್ಲ. ನಮ್ದೇನಿದ್ರು ಅಷ್ಟೇ ಮಗ ನಿಂದು ಅಷ್ಟೇ. ಲೇ ನೀವೆಲ್ಲ ಮಕ್ಕಳೇನ? ಲೇ ನಿಮ್ ಮಕ್ಕಳೇ ಎಲ್ಲ ಕಂಡಲೇ. ಏನಪ್ಪ ಮಲ್ಲ ಆರಾಮದ್ಯಾ? ಏನ್ಲೇ ಕೊಡಿ ಅಲ್ಲ ಭಾಳ ದಿನದ ಒಟ ಕಾಂಡಿಲ್ಲ ಒಟ. ಏನ್ ಬಿಡು ಕೆಲ್ಸ ಎಲ್ಲ ಜಾಸ್ತಿ ಆಗ್ಯಾವ ಗೊತ್ತಲ್ಲ ನಿನ್ಗ ಎಲ್ಲ. ಕರೆ ಬಿಡ ಕೊಡ ನಮ್ಮದಲ್ಲಿ ನೋಡಮ್ ಮತ್ತೆ ಕೆಲಸ ಜಾಸ್ತಿ ಬಿಡ ಒಬ್ಬನೇ ಬಿಡಿ ಮತ್ತೆ. ಹೌದನ್ನ ಏನ್ಲ ಕೊಡ ಅಲ್ಲ ನಿನ್ನ ನೋಡೋದ್ ಎಷ್ಟ್ ದಿನ ಆದ್ಲೇ ಕೊಡ ಭಾಳ ದಿನ ಮ್ಯಾಗ ಬಂದ್ಬಿಟ್ಟೆ ಬನ್ನಿ ಚೆಕ್ ವಯಸ್ಸಿಗೆಲ್ಲ ಅದ್ದು ಮತ್ತೆ ಭಾಳ ಇದ ಮಾಡಿ ನಾವು. ಚಿಕ್ಕವ್ರಿದ್ದಾಗೆಲ್ಲ ಊರಾಗೆಲ್ಲ ನಮ್ ದೋಸ್ತನ ಹೆಂಗಂತ ಎಲ್ಲರಿಗೂ ಗೊತ್ತಿತ್ತು. ಈಗೆಲ್ಲ ಜವಾಬ್ದಾರಿ ಎಲ್ಲ ತಲೆ ಮ್ಯಾಗ ಬಂದು ಎಲ್ಲ ದೂರ ಆಗಿದೆ. ಏನ್ ಮಾಡಪ್ಪ ಮತ್ತೆ ಆ ತರ ಜವಾಬ್ದಾರಿ ಎಲ್ಲ ಇದಾಗೆ ಕುಂದ್ರ ಪುಡ್ಸತ್ತಿಲ್ಲ ಈಗ. ಕೆಲಸ ಭಾಳ ಜಾಸ್ತಿ ಆಗ್ಬಿಟ್ಟವ ಈಗ. ಹೌದು ಅವನ್ ಎಲ್ಲಿ? ಅವ ನಮ್ ತಮ್ಮನ. ಹಾ ಹೌದು ತಮ್ಮನ್. ಇವಾಗ ಅವನ್ ಏನ್ ಮಾಡ್ತಾ ಇದ್ದಾನೆ? ಅವನ್ನ ಈಗ ಕಾಲೇಜ್ಗೆ ಚಿನ್ನಿ ಕಾಲೇಜ್ ಓದಕತ್ತನವ. ಅವ್ನಿಗೇನ್ ಕಾಲೇಜ್ ಓದಿಸ್ತಿ ಮಗ? ನೀನು ಸ್ವಲ್ಪ ಹೊಲ್ದಾಗ ಆಸರ ಆಗ್ತಾನೆ, ಕರ್ಕೊಂಬಂದು ಹೊಲ್ದಾಗ ಕೆಲಸ ಮಾಡ್ಸಲ್ಲ. ಏ ಮಗ ಅವ್ನ ನಂತರ ಕಷ್ಟ ಪಡೋದ್ ಬೇಕಾಗಿಲ್ಲ ಮಗ. ಅವ್ನು ಚೆನ್ನಾಗಿ ಓದಿಸಿ ಒಂದ್ ಒಳ್ಳೆ ದಾರಿ ತರ್ಬೇಕು. ಅದ್ ನನ್ ಕರ್ತವ್ಯ ಮಗ. ಇವಾಗಿನ ಹುಡುಗರೆಲ್ಲ ಎಲ್ಲಿ ಕಾಲೇಜಿಗೆ ಹೋಗ್ತಾರ, ಎಲ್ಲಿ ಬೇಕಾರೆ ಅಲ್ಲಿ ರೋಡ್ ನಲ್ಲಿ ತಿರುಗ್ತಿರ್ತಾರೆ. ಇವಾಗಿನ ಹುಡುಗರು ಅವ್ರ ಹೆಂಗ ಗೊತ್ತಿಲ್ಲ ಮಗ. ನನ್ನ ತಮ್ಮನ ಮೇಲೆ ನನಗೆ ಭಾಳ ನಂಬಿಕೆ ಇದೆ. ಅವ್ನು ಚೆನ್ನಾಗಿ ಓದ್ತಾನೆ, ನನ್ನ ಹೆಸರು ಉಳಿಸ್ತಾನ. ಅವ್ನ ಮೇಲೆ ನಂಗೆ ಭಾಳ ನಂಬಿಕೆ ಐತಿ. ಆದ್ರೂ ಹುಷಾರ್ ಮಗ, ಒಳ್ಳೆ ಹುಡುಗರ ಜೊತೆ ಇರೋಕೆ ಹೇಳು ಸ್ವಲ್ಪ. ಸರಿ ಮಗ, ಅವ್ನು ಕಾಲೇಜಿಂದ ಬರ್ಲಿ ಹೇಳ್ತೀನಿ ಅವ್ನಿಗೆ. ಅಮ್ಮ ಒಂದ್ ಹೊಟ್ಟಿ ಹಾಕಮ್ಮ. ಲೇ ಮಗ
ನಾನೊಂದು ಪ್ಲಾನ್ ಮಾಡೀನಿ. ಏನ್ ಪ್ಲಾನ್ ಅಪ್ಪ ಅದ? ಎಲ್ಲರೂ ಸೇರಿ ಒಂದ್ ತಿಂಗಳ ಟ್ರಿಪ್ ಹೋಗೋಣ. ಎಲ್ಲಾ ಸ್ವರ್ಗ ಸ್ವರ್ಗ ನೋಡೋಣ. ಸ್ವರ್ಗನ ತೋರ್ಸ ನಡಿಯಪ್ಪ. ಜೀವನದಲ್ಲಿ ಏನು ಸ್ವರ್ಗ, ಜಾಲಿ ಜಾಲಿ. ಹಾಗಾದ್ರೆ ಎಲ್ಲರೂ ಸೇರಿ 50,000 ರೂಪಾಯಿ ಅರೇಂಜ್ ಮಾಡೋಣ. 50,000 ನಾವ್ ರೆಡಿಯಪ್ಪ. ನಾವೆಲ್ಲ ರೆಡಿ. ಹಾಗಾದ್ರೆ ಎಲ್ಲರೂ ರೆಡಿನಾ? ನಾವೆಲ್ಲ ರೆಡಿ ಮಚ್ಚ. ಯಾಕೋ ಮಚ್ಚ ನೀನು ಬರಲ್ವಾ? ಇಲ್ಲ ಮಚ್ಚ, 50,000 ಬಹಳ ದೊಡ್ಡದಾಯ್ತು, ನಮ್ಮ ಅಣ್ಣ ಕೊಡಲ್ಲ. ನಿನ್ಗೇನ್ ಕಡಿಮೆ ಇದೆಯೋ ಮಚ್ಚ, ನಿಮ್ಮ ಅಣ್ಣ ಬೇಜಾನ್ ದುಡ್ಡು ಮಾಡವನೆ, ಮನಸ್ ಮಾಡಿದ್ರೆ ಅರ್ಧ ಆಸ್ತಿ ನಿನ್ಗೆ. ಮಗ ಅಷ್ಟೊಂದ್ ದುಡ್ಡು ನಮ್ಮ ಅಣ್ಣ ಕೊಡಲ್ಲ. ನಮ್ಮ ಮನೆ ಹೋಗ್ತೀನಿ, ನೀವು ಹೋಗ್ಬೇರಿ. ಏ ಬಾ ಮಚ್ಚ ಇಲ್ಲಿ. ಮಗ ಬೇಡ ಕಣ, ನಮ್ಮ ಅಣ್ಣ ದುಡ್ಡು ಕೊಡಲ್ಲ. ಮಚ್ಚಿ ನಿನ್ಗೇನ್ ಕಡಿಮೆ ಇದೆ? ನಿಮ್ಮ ಅಣ್ಣ ಬೇಜಾನ್ ಆಸ್ತಿ ಮಾಡಿಟ್ಟಿವನೆ. ನೀನೇನ್ರ ಮನಸ್ ಮಾಡಿದ್ರೆ ನಿಮ್ಮ ಅಣ್ಣನ ಆಸ್ತಿ ಅರ್ಧ ಭಾಗ ನೀನು ಅದ್ರಲ್ಲಿ ಅರ್ಧ ಭಾಗ ತಗೋಬಹುದು. ಜುಜುಬೆ 50,000 ಕೊಡಲ್ವಾ ನಿನ್ಗೆ? ಹೌದಲ್ಲ ಮಗ, ಇದು ನನ್ ತಲೆಗೆ ಬರ್ಲಿಲ್ಲಲ್ವಾ ಮಗ. ನಾಳೆ ಏನಾಗ್ಲಿ ನಮ್ಮ ಅಣ್ಣಂತ 50,000 ಇಸ್ಕೊಂಡ್ಬರ್ತೀನಿ. ನಮ್ಮ ಅಣ್ಣಗೆ ಎಷ್ಟು ಅಧಿಕಾರ ಇದೆ ನನಗೂ ಅಷ್ಟು ಅಕ್ಕ ಇದೆ. ನೀವು ರೆಡಿ ಮಾಡ್ರಿ ಮಗ, ನಾಳೆ ಒಂದು ಟ್ರಿಪ್ಪಿಗೆ. ಹಾಗಾದ್ರೆ ಎಲ್ಲರೂ ರೆಡಿನಾ? ರೆಡಿ. ಅಣ್ಣ ಬಾಣ ಇಲ್ಲಿ. ಇವನಾಕಿಷ್ಟು ಕೂಗಕತ್ತಾನ, ಸ್ವಲ್ಪ ಬೇಗ ಬಾಣ. ಸರಿ ಸರಿ, ಬಂದೆ. ಯಾಕಪ್ಪ ತಮ್ಮ, ಯಾಕ ಬಾಳ ಕೂಕೊಂಡಿಲ್ಲ, ಏನತ್ತ? ಅಣ್ಣ ನಾವ್ ಒಂದ್ ತಿಂಗಳು ಊರಲ್ಲಿರಲ್ಲ, ನಂಗೆ 50,000 ದುಡ್ಡು ಬೇಕಾಗಿದ್ವು ಅಣ್ಣ. ಯಾಕಪ್ಪ ತಮ್ಮ, ಎದಕ್ ಬೇಕಪ್ಪ ದುಡ್ಡು? ಅದೆಲ್ಲ ಗೊತ್ತಿಲ್ಲ ಅಣ್ಣ, ನಂಗೆ 50,000 ದುಡ್ಡು ಬೇಕಾಗಿದ್ವಿ. ಅಲ್ಲೇ ಈ ಸಡನ್ ಆಗಿ 50,000 ದುಡ್ಡು ಬೇಕಂದ್ರೆ ನಾ ಎಲ್ಲಿ ತರಲಣ್ಣ? ಅಣ್ಣ ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ 50,000 ಬೇಕು. ಅಲ್ಲ ಈ ಸಡನ್ ಆಗಿ ಕೇಳಿದ್ರೆ ನಂತರ ದುಡ್ಡು ಅವನೀಗ ಇಲ್ಲ ನನ್ನ ಹತ್ರ. ಇಷ್ಟೆಲ್ಲ ಒಳ ನಡೆಸೋತ್ತೆ 50,000 ಇಲ್ಲ ನಿನ್ನ ಹತ್ರ? ಯಾಕೆ ಜಾಸ್ತಿ ಮಾತಾಡ್ಕತ್ತಲ್ಲ, ಯಾಕೆ ಇಷ್ಟು ಬೇಗ ದೊಡ್ಡನಾಗ್ಬಿಟ್ಟೆ? ಅಣ್ಣ ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ 50,000 ಬೇಕು. ಅಲ್ಲ ಜಾಸ್ತಿ ಮಾತಾಡ್ಕತ್ತಲ್ಲ, ಯಾಕೆ ಈ ದುಡ್ಡು ನನ್ನ ಹತ್ರ? ಆಮೇಲೆ ನೋಡಂತವ. ಇಲ್ಲ ನಂಗೆ ಬೇಕು, ಇವತ್ತು ನಾನು ಹೋಗ್ಲೇಬೇಕು. ಅಲ್ಲಿ ಏನಾದ್ರು ದುಡ್ಡು ನನ್ನ ಹತ್ರ? ಅಣ್ಣ ನೀವು ಹೊಲನಾರ ಮಾರು, ಮನೆನಾರ ಮಾರು, ಏನಾರ ಮಾಡು, ನಂಗೆ ಗೊತ್ತಿಲ್ಲ, 50,000 ಬೇಕು. ಯಾಕಂದ್ರೆ ಇವತ್ತು ನಾನು ಹೋಗು. ಅಲ್ಲೇ ದೇವರು ಪುನಃ ನನ್ಗೆ ದುರ್ಗೊಂತ ಶಕ್ತಿ ಕೊಟ್ಟಲ್ಲ, ಇರಕ್ ಮನೆ ಕೊಟ್ಟ. ನಮ್ಮ ಮನೆ ಮಠ ಎಲ್ಲ ಮಾರಿ ಭಿಕ್ಷೆ ಬೇಕಾದ್ ಮಾಡಿ ಎಲ್ಲ ನೀನು ನನಗೆ ಹೊಡೆದಣ್ಣ. ಇಷ್ಟೆಲ್ಲ ಅಣ್ಣ ಅಂತ ಮನೆದು ಕೊಟ್ಟೆ, ಇನ್ಮೇಲೆ ಯಾವ ಅಣ್ಣ ಇಲ್ಲ ಏನಿಲ್ಲ. ಅಪ್ಪನ ಆಸ್ತಿಲಿ ಎಷ್ಟು ಹಕ್ಕಿದೆ ನಿನಗೆ, ನಂಗೂ ಅಷ್ಟು ಹಕ್ಕಿದೆ. ಅರ್ಧ ಆಸ್ತಿ ನನ್ನ ಹೆಸರು ಬರ್ಬೇಕಷ್ಟೇ. ಯಾಕೆ ಆಸ್ತಿಗೆ ಇಲ್ಲ ಅಂತ ಮಾತಾಡ್ತಿದೀಯಾ? ನಂಗೆ ಅದೆಲ್ಲ ಗೊತ್ತು, ನೀನ್ ಕೊಡಲ್ಲ ಅಂತ ನಂಗೆ ಆಸ್ತಿ. ಎಲ್ಲಿ ಹೋಗಿ ಎಲ್ಲಿ ತಗೋಬೇಕು ನಂಗೆ ಗೊತ್ತೈತೆ. ನಾ ಕೋರ್ಟಿಗೆ ಹೋಗಿ ಲಾಯರ್ ಹಿಡ್ಕೊಂಡು ಆಸ್ತಿ ತಗೊಂತೀನಿ. ಏ ತಮ್ಮ ಲೇ, ನಮ್ಮನ್ ನನಗೆ ದುಡ್ಡು ಕೊಡಲ್ಲ ಅಂತಾನೆ, ನನಗೆ ಹೊಡಿತಾನಲ್ಲ ಅವನು. ಬಿಡಲ್ಲ, ಇಲ್ಲಿ ಬಿಡಲ್ಲ. ಏನಪ್ಪ ಇವನು ಈ ರೇಂಜ್ಗೆಲ್ಲ ಬೆಳಿತಾನಂತ ನಾ ಅನ್ಕೊಂಡಿದ್ದಿಲ್ಲಲ್ಲಪ್ಪ. ದೇವ್ರೆ, ಲೇ ಮಚ್ಚ, ನಾನು ಊರಾಗಿಲ್ಲಲ್ಲಿ ಬರ್ತ ನಿನ್ ಮೀಟ್ ಆಗಕಲ್ಲ ಬರ್ತ. ನಾನು ಅಷ್ಟೇ ಟೆನ್ಷನ್ ತಗಂತಿ. ನಮ್ಮನ್ ಲಾಯರ್ನಲ್ಲಿ ಹುಡುಕ್ಬೇಕು ಏನೋ ಈಗ. ನಮ್ ದೋಸ್ತನ ತಮ್ಮ ಬಂದ ನಿಂದ್ರೇನೆ. ಏನಣ್ಣ ಎಲ್ಲಿಗೆ ಹೊಂಟ್ಯಪ್ಪ? ಎಲ್ಲಿಗಿಲ್ಲಣ್ಣ, ನಮ್ ಕೆಲಸ ಇದೆ, ಹೋಗ್ಬೇಕು ನಾನು. ತಡಿತಡಪ್ಪ, ಅಷ್ಟು ಅರ್ಜೆಂಟ್ ಎಲ್ಲಿಗೆ ಹೊಂಟಿ? ಅಣ್ಣ ಲಾಯರ್ ಮೀಟ್ ಹಾಕೊಂತೀನಿ ಅಣ್ಣ ನಾನು. ಯಾಕಪ್ಪ? ಅಣ್ಣ ನಮ್ಮ ಅಣ್ಣ ಹತ್ರ ಜಗಾಡಿ ನಾನು ಆಸ್ತಿ ಕೊಡೋರು ಕೊಡ್ತಾ ಇಲ್ಲ, ನನ್ನ ಪಾಲಿನ ನನಗೆ ಬೇಕಷ್ಟೇ. ಅದಕ್ಕೆ ಲಾಯರ್ ಮೀಟ್ ಹಾಕೊಂತೀನಿ ನಾನು. ಏನೋ ನಿಮ್ಮ ಅಣ್ಣನ ಆಸ್ತಿ ಕೇಳಂಗದ? ಅದ್ರಲ್ಲೇನ್ ತಪ್ಪಿದೆ? ಅವ್ನಿಗೆ ಎಷ್ಟು ಹಕ್ಕಿದೆ, ನನಗೂ ಅಷ್ಟು ಹಕ್ಕಿದೆ. ಏನೋ ಅವ್ನು ನೀವು ಅಂತೀಯ? ಅಸಲಿ ನೀನ್ ಯಾರನ್ನೋದು ಗೊತ್ತಾ? ನೀನೊಬ್ಬ ಅನಾಥ, ನೀನೊಬ್ಬ ಅನಾಥ. ಬಾ ನೀನ್ ಒಂದ್ ಕತೆ ಹೇಳ್ತೀನಿ, ಇಳಿ ಕೆಳಗೆ ಬಾ. ಏನ್ ಹೇಳ್ತಾ ಇದ್ದ ಅಣ್ಣ ನೀನು? ಬಾ, ನಿನ್ಗೆಲ್ಲ ಅರ್ಥ ಆಗುತ್ತೆ ಬಾ. ಅವತ್ತೊಂದಿನ ಕೋಲಾಟ ತುಂಬಾ ಆಡಿದಾರ ಕಣ. ಹೌದು ಕಣ, ಚಲೋ ಚೆನ್ನಾಗಿ ಆಡಿದ್ರು ಕಣ. ನಾನು ನಿಮ್ಮ ಅಣ್ಣ ಹೋಗ್ತಿರ್ಬೇಕಾದ್ರೆ ಮಚ್ಚ ಯಾರ ಹುಡುಗ ಒಬ್ನೇ ಮಲ್ಕೊಂತಿದ್ದಾನೆ, ಹೋಗೋಣ ಬಾರು. ಯಾರೋ ಮಗ ಅವ್ರ ಒಬ್ನೇ ಮಲ್ಕೊಂತಿದ್ದಾನೆ ಹುಡುಗ. ಅವನೊಬ್ನ ಅನಾಥ, ಇಲ್ಲೇ ಮಕ್ಕಂತಾನ. ಮಗ ನನ್ಗುನು ಯಾರಿಲ್ಲ, ಏನ್ ತಮ್ಮನಾಗಿ ಸಾಕ್ತೀನಿ ಮಗ. ಬೇಡ ಮಗ, ಎದಕ್ ಬೇಕು? ಏ ಮಗ, ಸಣ್ಣ ಹುಡ್ಗ ಕಣೋ ಅವನು. ನನ್ ಜೊತೆ ಬರ್ತೀಯಾ? ಇದು ನಿನ್ನ ನಿಜವಾದ ಕತೆ. ಅಣ್ಣ ಎಂತ ದೊಡ್ಡ ತಪ್ಪು ಮಾಡಿದ್ದೆ ಅಣ್ಣ ನಾನು. ಅಂತ ಅಣ್ಣಗ್ ಮೋಸ ಮಾಡಿಬಿಟ್ನಿ ಅಣ್ಣ ನಾನು. ಮನಸ್ಸಿಗೆ ಬಹಳ ನೋವು ಮಾಡಿಬಿಟ್ಟಿನಿ ಅಣ್ಣ. ನಾನೀಗ ನನಗೆ ಕ್ಷಮಿಸಲ್ಲ ಅಣ್ಣ ಇನ್ಮೇಲೆ ನನ್ನ.
ಏನಾಗಿಲ್ಲಪ್ಪ, ಮೊದ್ಲಾಗಿ ಸಾರಿ ಕೇಳ ಅವನ ಹತ್ರ, ಕ್ಷಮಿಸ್ತಾನ ಅವನು. ಸದ್ಯ ಹೋಗ್ತೀವಣ. ಅಣ್ಣ ಅಣ್ಣ ಯಾರು ಅಣ್ಣ ತಪ್ಪಾಯ್ತು ಯಾಕೆ ಏನಾಯ್ತು? ಇಲ್ಲ ಅಣ್ಣ ನನ್ ಕ್ಷಮಿಸ್ಬಿಡಣ ನೀನು. ಇಲ್ಲಲ್ಲಿ ನಾನ್ ಲಾಯರ್ ಹತ್ರ ಎಲ್ಲ ಮಾತಾಡಿದೀನಿ, ನಾಳೆನೆ ನಿನ್ನ ಹೆಸರಲ್ಲಿ ಮಾರ್ ನಾಸ್ತಿನ. ಬೇಡ ಅಣ್ಣ, ನಂಗೆ ಆಸ್ತಿ ಎಲ್ಲ ಏನು ಬೇಡ, ನೀನ್ ಪ್ರೀತಿದ್ರೆ ಸಾಕಣ ಅಷ್ಟೇ ನಂಗೆ. ಯಾಕೆ ಏನೇನ ಮಾತಾಡ್ಕತ್ತಲ್ಲ, ಯಾಕೆ ಏನಾಯ್ತಾ? ಅಣ್ಣ ನೀ ಕಷ್ಟಪಟ್ಟು ಹೊಸ್ತಾ ಇದ್ರೆ ನಾನು ಇಲ್ಲಿ ಖಾಲಿ ಕುಂತು ಹಾಳು ಮಾಡ್ತಾ ಇದ್ದೆ ಅಣ್ಣ. ನೀ ದುಡ್ಡು ಕೊಟ್ರೆ ನಾನು ಎಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ದೆ ಅಣ್ಣ. ಇನ್ಮೇಲೆ ಯಾವ ತಪ್ಪು ಮಾಡಲ್ಲ ಅಣ್ಣ, ಚೆನ್ನಾಗಿ ಓದಿಕಸಿಂದ ಒಳ್ಳೆ ಹೆಸರು ತರ್ತೀನಿ ಅಣ್ಣ. ಕ್ಷಮಿಸ್ಬಿಡೋಣ ನನ್ನ. ಇರ್ಲಿ ನಿನ್ ತಪ್ಪು ನಿನ್ಗೆ ಈಗ್ಲಾದ್ರೂ ಅರಿವಾಯ್ತಲ್ಲ. ಸರಿ ಬಟ್ ಟೈಮ್ ಆಗೈತೆ, ಊಟ ಮಾಡೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಬಸವರಾಜ್. ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋದಿಂದ ನಿಮ್ಗೊಂದು ನೀತಿ ಪಾಠ ಸಿಕ್ತಂತ ನಾನು ಅನ್ಕೊಂತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿಸಿ. ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಸಿಗ್ತದೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್.